ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ಮೃತ ಬಾಣಂತಿ ನಂದಿನಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗು ಹಾಗೂ ತಾಯಿಯ ಬಗ್ಗೆ ಉಜ್ವಲವಾದಂತಹ ಕನಸನ್ನ ಕಂಡಂತಹ ಕುಟುಂಬ ಈಗ ಶಾಶ್ವತವಾಗಿ ನೋವಿಗೆ ತಳ್ಳಲ್ಪಡ್ತಾ ಇದೆ. ತಾಯಿ ಇಲ್ಲದೆ ಹಸುಗುಸು ತಬ್ಬಲಿಯಾಗಿದೆ. ಜಗತ್ತು ಅಂದ್ರೆ ಏನು ಅಂತ ಅರಿಯೋಕ್ ಮುಂಚೆನೆ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿದೆ. ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಕುಟುಂಬ ಅನುಭವಿಸ್ತಾ ಇದೆ. ಮಗಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಅಂತೂ ಹೇಳತೀರದಾಗಿದೆ. ಸಂಕಟ ಆಗ್ತಾ ಇದೆ. ಹೊಟ್ಟೆಗೆ ಬೆಂಕಿ ಕೊಟ್ಟಂಗೆ ಆಗ್ತಾ ಇದೆ. ಬಳ್ಳಾರಿ ತಾಲೂಕಿನ ಬಾಣಾಪುರ ಗ್ರಾಮದ ನಂದಿನಿ ಅವರ ಕುಟುಂಬ ಈಗ ಮುಂದೇನು ಭವಿಷ್ಯ ಅಂತ ಆಕಾಶ ನೋಡೋ ರೀತಿ ಆಗಿದೆ. ನವೆಂಬರ್ 9ನೇ ತಾರೀಕಿಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರದಲ್ಲಿ 7 ಬಾಣಂತಿಯರು ಅಸ್ವಸ್ಥರಾಗಿದ್ರು. ಅದರಲ್ಲಿ 4 ಬಾಣಂತಿಯರು ಮೃತಪಟ್ಟಿದ್ರು. ಇದೆಲ್ಲದಕ್ಕೂ ಕೂಡ ಆ ಮೆಡಿಸಿನ್ ರಿಯಾಕ್ಷನ್ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಪ್ರಮುಖವಾಗಿ IV ಗ್ಲುಕೋಸ್ ಏನಿತ್ತು ಅದರ ರಿಯಾಕ್ಷನ್ ಆಗಿನೇ ಈಗಾಗಲೇ ಬಾಣಂತಿಯರು ಮೃತಪಟ್ಟಿದ್ದಾರೆ. ಹೀಗಾಗಿ ಆ ಒಂದು ಬಾಣಂತಿಯರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಈಗಾಗಲೇ ಆರೋಗ್ಯವಾಗಿದ್ದಾರೆ. ಆದ್ರೆ ಒಂದು ಕಡೆಗೆ ತಾಯಿಯನ್ನ ಕಳ್ಕೊಂಡು ನವಜಾತ ಶಿಶುಗಳ ಅನಾಥರಾಗಿದ್ರೆ, ಮತ್ತೊಂದು ಕಡೆಗೆ ಮಕ್ಕಳನ್ನ ಕಳ್ಕೊಂಡು ಈಗ ತಂದೆ ತಾಯಿಗಳು ಕೂಡ ಅನಾಥರಾಗಿದ್ದಾರೆ. ನಮ್ಮ ಜೊತೆಗೆ ಈಗ ಅದೇ ಒಂದು ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂಥ ನಂದಿನಿ ಹೂಗಾರ್ ಅನ್ನುವಂಥ ಬಾಣಂತಿಯರಿದ್ರು. ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ರೆ, ಅವ್ರ ತಾಯಿ ಮತ್ತು ತಂದೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಈಗ ನಂದಿನಿ ಅವ್ರಿಗೆ ನೀವೆಲ್ಲ ಚೆಕಪ್ ಮಾಡಿಸಿದ್ರೆ ಹೆಂಗಿದ್ರಮ್ಮ? ಅವರೆಲ್ಲ ಮೊದಲು ಇದ್ರಿ ಸರ್, ಎಲ್ಲ ತೋರಿಸಿ ಅಂತ ಬಂದ್ವಿ ಸರ್. ತಿಂಗಳು ಚೆನ್ನಾಗಿದ್ರಿ ಸರ್. ಚೆಕಪ್ಗೆ ಅಂತ ಹೋಗಿದ್ವಿ. ಒಂಥರ ಚೆಕ್ ಮಾಡಿದ್ರೆ 140 ಬಂದಿತ್ತು ಸರ್. ಒಳಗೆ ಕರ್ಕೊಂಡೋಗಿ ಚೆಕ್ ಮಾಡಿದ್ರೆ 170 ಆಯ್ತು ಸರ್. ಅವರು ಸಿಜರಿನ್ ಮಾಡಿ ಸೂಜಿ ಮಾಡಿ ಸಿಜರಿನ್ ಮಾಡ್ತೀವಿ ಅಂದರೆ ಹೊರಗೆ ಬಂದುಬಿಟ್ಟಾಳೆ ಸರ್. ಗಾಬರಿಯಾಗಿ ಹುಡುಗಿ ಮತ್ತೆ ಹೋಗಿ ಅಲ್ಲೇ ಅಡ್ಮಿಂಟ್ ಆದ್ವಿ ಸರ್. ಪ್ರೈವೇಟ್ ಹೋದ್ವಿ. ಅಲ್ಲಿ ತೋರಿಸ್ಕೊಂಡ್ರೆ ಅವ್ರು ಡಾಕ್ಟ್ರ್ ಎತ್ತಲಿಲ್ಲ. ಅವಾಗ ನಂದಿನಿ ಒಬ್ಬಕ್ಕೆ ಮಗಳಿದ್ಲೇನಮ್ಮ? ಇನ್ನೂ ಇಬ್ಬರು ಇದ್ದಾರೆ ಸರ್. ದೊಡ್ಡವರು ಅವ್ರು ಮದುವೆ ಆಗೈತೆ ಸರ್. ಇಕ್ಕಿ ಸಣ್ಣಕ್ಕಿ ಸರ್. ಏನು ಕೆಲಸ ಮಾಡ್ತಿದ್ಲಮ್ಮ? ಟೀಚರ್ ಕೆಲಸ ಮಾಡ್ತಿದ್ಲಿ ಸರ್. ಗೆಸ್ಟ್ ಟೀಚರ್ ಅಂತ ಓದಿಲ್ಲ ಸರ್. ಏನು ಓದಿದ್ಲಮ್ಮ? ಎಲ್ಲ ಓದಿದ್ಲು ಸರ್. ME ಮಾಡಿದ್ಲು. ಒಳ್ಳೆ ಹುಡುಗಿ ಸರ್. ಮೊನ್ನೆ ಪರೀಕ್ಷೆ ಬರ್ದು ಬಂದಳು ಸರ್. ಫಸ್ಟ್ ಬಂದತನ್ ಸರ್. ನಿಮ್ಮನ್ನೇ ನೋಡ್ಕೊಂತೀನಮ್ಮ ಅಂತ ಹೇಳ್ತಿದ್ಲಿ ಸರ್. ನಮಗೆ ಇನ್ನೂ ಮದುವೆಗೆ 10 ತಿಂಗಳು ಆಗಿಲ್ಲ ಸರ್. ಮರೆಯೋಕ್ಕಾಗಲ್ಲ ಸರ್ ನಮಗೆ. ಆ ಹುಡುಗಿನ ಪಾಪನ ಅವ್ರು ಕರ್ಕೊಂಡು ಹೋಗ್ಯಾರ. ಹೇಳಕ್ಕೆ ಸಹಿತ ನಮಗೆ ಧೈರ್ಯ ಇಲ್ಲ ಸರ್. ಅಷ್ಟೇ ಇದಾಗ್ಬಿಟ್ಟು ನಾವು. ನಮ್ಮದೆಲ್ಲ ಸೋರ ಮನೆ ಸರ್. ಮಳೆ ಬಂದರೆ ಇರೋಕ್ಕೆ ಜಾಗ ಇರೋಂಗಿಲ್ಲ. ಹ್ಞೂ ಸರ್, ಹೇಳಿದ್ಲಿ ಸರ್. ಕೆಲಸ ಬರ್ತಮ್ಮ ನೋಡ್ತೀನಿ ನಿಮ್ಮನ್ನಂತ ಹೇಳಿದ್ಲಿ ಸರ್. ಮಗು ಅವ್ರು ಕರ್ಕೊಂಡು ಹೋಗ್ಯಾರ ಸರ್. ಅವ್ರ ಅಪ್ಪ ಕರ್ಕೊಂಡು ಹೋಗ್ಯಾರ ಸರ್. ಅಮ್ಮ, ಈಗ ಮಗುಗೆ ತಾಯಿ ಹಾಲು ಬೇಕಾಗುತ್ತಾ? ತಾಯಿ ಇದ್ರೇ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ಸೊ ಈಗ ಮತ್ತೀಗ ಮಗುಗೆ ಹಾಲೆಲ್ಲ ಕುಡಿಸೋದೆಲ್ಲ ಹೆಂಗೆ ಮಾಡಕತ್ತೀರಮ್ಮ? ಪೌಡ್ರ್ ಹಾಲು ಕುಡಿಸ್ತಿದ್ವಿ ಸರ್. ನಾವು ಇಲ್ಲಿ ಪೌಡ್ರ್ ಹಾಲು ಕುಡಿಸ್ತಿದ್ವಿ. ಅಲ್ಲಿ ಕೂಡ ಕುಡಿಸ್ತಾರೆ ಸರ್. ಕೂಸೇನೆ ವೇಷ ತಂದ್ರಿ ಸರ್ ಅವರು. ನಮಗೆ ಕುಂದ್ರಕ್ಕೆ ಶಕ್ತಿ ಇಲ್ಲ ಸರ್. ಅವಳಿಗೆ ಆಲೋಚನೆ ಮಗಳು ಇಷ್ಟೆಲ್ಲ ಹೇಳಿ ಇಷ್ಟು ಮಾಡ್ಯಾಳಂದ್ರೆ ಮರೆಯೋಕ್ಕಾಗಲ್ಲ ಸರ್. ನಮಗೆ ಹೇಳಾರ್ದಷ್ಟು ಸಂಕಟ ಸರ್.